ನೋಡಿ ವೀಕ್ಷಕರೇ, ಇದೊಂದು ಅಪರೂಪದ ಸನ್ನಿವೇಶ. ಈ ಬಾರಿ ಎಲೆಕ್ಷನ್ನಲ್ಲಿ ಸ್ವಾಭಿಮಾನಿ ಎಂಬ ಹೊಸ ಪಕ್ಷ ಕಟ್ಕೊಂಡು ಅದರ ಸೂತ್ರಧಾರಿಯಾಗಿ ನಿಂತಿರುವುದು ಮಾಜಿ ಜಿಲ್ಲಾಧಿಕಾರಿ ಮಿಸ್ಟರ್ ರಂಜಿತ್ ಕುಮಾರ್. ಅವರು ನಮ್ಮ ರಾಜ್ಯದ ರಾಜಕಾರಣಿಗಳು ಹಾಗೂ ಹಲವು ಮಂತ್ರಿಗಳ ಮಾನ ಹರಾಜು ಹಾಕುತ್ತಿದ್ದಾರೆ. ಅವರ ಬಾಯಲ್ಲಿ ಎಂತೆಂಥ ಮಾತುಗಳು ಬರ್ತಿವೆ ಅಂತ ನೀವೇ ಕೇಳಿ. ನಮ್ಮ ರಾಜ್ಯದಲ್ಲಿ ಬೆಳಬೆಳಗಾನೆ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿದ್ರೆ ಮಾಡೋರು, ಅರ್ಧ ರಾತ್ರಿನಲ್ಲಿ ಹುಡುಗಿರಿಗೆ ಅರ್ಧ ಬಟ್ಟೆ ಹಾಕಿ ನಂಗ ನಾಚ್ ಮಾಡಿಸೋರು, ರಾತ್ರಿವರೆಗೂ ಬಾರಲ್ಲಿ ಕುಡ್ಕೊಂಡು ಗಲಾಟೆ ಮಾಡೋರು, ಸಾವಿರಾರು ಕೋಟಿ ಆಸ್ತಿ ಮಾಡಿರೋರು, ದಿನಕ್ಕೊಂದು ಹೆಣ್ಮಗುನ ಗೆಸ್ಟ್ ಹೌಸ್ಗೆ ಕರೆಸ್ಕೊಳ್ಳೋರು, ರೌಡಿಗಳ ಜೊತೆ ನೆಮ್ಮದಿಯಾಗಿ ಎಣ್ಣೆ ಹೊಡ್ಕೊಂಡಿರೋರು, ಇಂಥ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ವೋಟ್ ಹಾಕಿ ಸೀಟಲ್ಲಿ ಕೂರಿಸಿರೋ ಸತ್ತ ಪ್ರಜೆಗಳಿಗೆ ದೊಡ್ಡ ನಮಸ್ಕಾರ. ನಾನಿರೋದೇ ಬಡವ್ರಿಗೋಸ್ಕರ, ನಾನು ನಿಂತಿರೋದೇ ಕಷ್ಟದಲ್ಲಿರೋರಿಗೋಸ್ಕರ. ನಾನು ಯಾವತ್ತೂ ಲಂಚ ಮುಟ್ಟಿಲ್ಲ. ಲಂಚ ಮುಟ್ಟಿದವ್ರನ್ನ ಮುಟ್ಟು ನೋಡ್ಕೊಳ್ಳೋ ಥರ ಹೊಡೆಯೋದಕ್ಕೂ ನಾನು ಹಿಂಜರಿಯಲ್ಲ. ನಾನು ಯಾವತ್ತೂ ನಿಮಗೆ 30 kg ಅಕ್ಕಿ ಕೊಟ್ಟು ನಿಮ್ಮನ್ನು ಸೋಂಬೇರಿಗಳನ್ನಾಗಿ ಮಾಡಲ್ಲ. ಬದಲಾಗಿ ನಿಮ್ಮ ಅಕ್ಕಿಗಳನ್ನು ನೀವೇ ಬೆಳ್ಕೊಳ್ಳೋ ಥರ ದಾರಿ ಮಾಡಿಕೊಡ್ತೀನಿ. ನನ್ನ ರಾಜ್ಯದ ಪ್ರಜೆಗಳು ಕೈ ಎತ್ತಿ ದಾನ ಮಾಡೋ ಹಾಗಿರ್ಬೇಕೇ ಹೊರತು ಯಾವತ್ತು ಕೈ ಚಾಚಿ ಭಿಕ್ಷೆ ಬೇಡೋ ಥರ ಇರಬಾರ್ದು. ಇದು ನನ್ನ ಹಠ, ಇದು ನನ್ನ ಛಲ. ನಾನು ಯಾವತ್ತೂ ಬೆಣ್ಣೆ ಹಚ್ಚಲ್ಲ, ಮಸ್ಕಾ ಹೊಡೆಯಲ್ಲ. 100-200 ಕೊಟ್ಟು ವೋಟ್ ಹಾಕಿ ಅಂತ ಭಿಕ್ಷೆ ಕೇಳಲ್ಲ. ಕಳ್ತನ ಮಾಡೋರು, ಲಂಚ ತಗೊಳ್ಳೋರು, ಅಮಾಯಕರ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡೋರು, ಕದ್ದು ಮುಚ್ಚಿ ಬ್ಲ್ಯಾಕ್ ಮನಿ ಇಟ್ಕೊಂಡಿರೋರು ಅಂತ ಯಾರ್ಯಾರಿದ್ದೀರೋ ಅವ್ರು ಯಾರೂ ನನಗೆ ಒಂದೇ ಒಂದು ಓಟು ಹಾಕಬೇಡಿ. ಯಾಕೆಂದರೆ ನಾನು ಗೆದ್ದು ಬಂದ ಮೇಲೆ ನಿಮಗೆ ಯಾರಿಗೂ ಉಳಿಗಾಲ ಇರಲ್ಲ. ಅಂಥ ಕೆಟ್ಟ ಜನಗಳನ್ನೆಲ್ಲ ಹುಡುಕಿ ತಂದು ಕಟ್ಕಟ್ಟೆ ನಿಲ್ಲಿಸ್ತೀನಿ, ಹೊಸ್ಕು ಹಾಕ್ತೀನಿ. ವಂಡರ್ಫುಲ್ ಸ್ಪೀಚ್ ಸರ್. ಈಗ ನಾನು ಮನ್ಸಾರೆ ಹೇಳ್ತಾ ಇದ್ದೀನಿ, ನಿಮ್ಮ ಕನಸು ನಿಜ ಆಗೇ ಆಗುತ್ತೆ. ನೀವು CM ಸೀಟಲ್ಲಿ ಖಂಡಿತ ಕೂತ್ಕೋತೀರಾ. ಥ್ಯಾಂಕ್ ಯು ಅಭಯ್. ಬನ್ನಿ, ಇದೇ ಖುಷಿಲಿ ನಿಮ್ಮ ಸೀನಿಯರ್ನ ಭೇಟಿ ಮಾಡಿಸಿ. ನೋ ಸರ್, ನಾನು ಇವಾಗ ಡಿಸೈಡ್ ಮಾಡಿದ್ದೀನಿ. ನೀವು ಮುಖ್ಯಮಂತ್ರಿ ರಂಜಿತ್ ಕುಮಾರ್ ಆಗೋವರೆಗೂ ನಮ್ಮ ಸೀನಿಯರ್ನ ನಿಮಗೆ ಮೀಟ್ ಮಾಡಿಸೋದಿಲ್ಲ. ನೀವು ಯಾವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೀರೋ ಅವತ್ತು ನೀವು ಎಷ್ಟೇ ಬ್ಯುಸಿ ಇದ್ರೋ ನನ್ನ ಸೀನಿಯರ್ನ ಕರ್ಕೊಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.